तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ. ರಾಂಭಟ್ರೆ, ಏನ್ ಹೇಳಿ ರಾಂಭಟ್ರೆ, ಸ್ವಲ್ಪ ನನ್ನ ಜಾತಕ ನೋಡ್ಬೇಕಾಗಿತ್ತಲ್ಲ. ಯಾಕೆ ನೀವೇ ನೋಡ್ಕೋಬಾರ್ದ? ನನ್ನ ಜಾತಕ ನೋಡ್ಕೊಳ್ಳೋದು, ಕರಡಿಯಲ್ಲಿ ನನ್ನ ಮುಖ ನೋಡ್ಕೊಳ್ಳೋದು ಎರಡು ಒಂದೇ. ಎರಡು ಅಥವಾ ನಾನು ಎನ್ನೆ ಹಾಗಲ್ಲ ರೀ. ನಾನು ಹೇಗೆ ಇದ್ರು ಇಂದ್ರ ಚಂದ್ರನ ಹಾಗೆ ಕಾಣಿಸ್ತೇನೆ. ಆದ್ರೆ ಬೇರೆಯವ್ರ ತಾನೆ ನನ್ನ ಅಂದ ಚಂದ್ರನ ಬಗ್ಗೆ ಹೇಳ್ಬೇಕು. ಹಾಗೂ ಅದಕ್ಕೆ ನನ್ನ ಜಾತಕ ನೀವು ನೋಡಿ ಅಂತ ಹೇಳಿದ್ದೆ. ಅಯ್ಯೋ, ನನ್ ಜಾತಕ ಹೇಗಿದ್ಯೋ ನಿಮ್ ಜಾತಕನೂ ಹಾಗೆ ಇದೆ. ಅಂದ್ರೆ ನನಗೂ ಸಂಪಾದನೆ ಇಲ್ಲ, ನಿಮಗೂ ಸಂಪಾದನೆ ಇಲ್ಲ. ಹಾಗಲ್ಲ ರೀ, ಶನಿ ನನಗೆ ಒಳ್ಳೆ ಜಾಗದಲ್ಲಿ ಇದ್ದಾನೆ. ಅವನು ಎಲ್ಲಿದ್ರೆ ಏನ್ರಿ, ನಾವು ಕೂತಿರೋ ಜಾಗ ಚೆನ್ನಾಗಿಲ್ವಲ್ಲ. ಹಾಗನ್ಬೇಡಿ, ಇವತ್ತು ನಮ್ಗೇನೋ ಒಂದು ಕಾದಿದೆ, ನೋಡೋಣ. ನೋಡಿ 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 ಇದೇನಪ್ಪನವ್ರು ಬರ್ತಾ ಇದ್ದಾರೆ. ನಮಸ್ಕಾರ. ಓಹೋ ಹೋ ಹೋ ಹೋ, ಜೋಡು ಜೋಯಿಸ್ರು ನಮಸ್ಕಾರ. ಆರಾಮದೀರ್ಯಾ? ಅಯ್ಯೋ, ನವಗ್ರಹಗಳೇ ನಮ್ಮ ಕೈಯಲ್ಲಿ ಇರುವಾಗ ನಮ್ಗೇನ್ರಿ ಕಡಿಮೆ. ನಾನು ಹುಟ್ಟಿದಾಗ ಆಗಿನ ಜೋಯಿಸರು ನನ್ನ ನೋಡಿದ ತಕ್ಷಣನೇ ಇವನು ನವಗ್ರಹಗಳನ್ನ ಕೈಯಲ್ಲಿ ಗೊಂಬೆಗಳ ಹಾಗೆ ಆಡಿಸ್ತಾನೆ ಅಂತ ಹೇಳಿದ್ರಂತೆ. ಈಗ ಅವರೇ ನಮ್ಮನ್ನು ಆಡಿಸ್ತಾ ಇದ್ದಾರೆ. ಸುಮ್ಮನೆ ಹಾಗೆ ಇರೋ ವಿಷಯ ಹೇಳ್ಬಿಟ್ಟೆ. ನಮ್ ಸಾಂಬಟ್ರು ಹಾಗೇನೆ ಏನಾದರೂ ಒಂದು ಒದರ್ತಾನೆ ಇರ್ತಾರೆ. ನೀವು ಗೋವಿಂದ ಭಟ್ರ ಮನೆಗೆ ಹೋಗಿದ್ರೇನು? ಹೌದು. ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾತು? ಅದು ಗೃಹಗಳ ಪ್ರಭಾವ. ಎರಡು ಗೃಹಗಳು ನೇರವಾಗಿದೆಯಲ್ಲ. ಸಾಂಬಟ್ರೆ, ಭಾಷೆನ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೇಳಿ. ಅದು ಗೃಹಗಳು ಅಲ್ಲ, ಗ್ರಹಗಳು ಅಂತ ಹೇಳಿ. ನೀವು ಹೋದ ಕೆಲಸ ಆಗಿಲ್ರಿ? ಅದೇ ನಾನು ಯೋಚನೆ ಮಾಡಿದೆ, ನೀವು ಹೋದ ಕೆಲಸ ಆಗಿರಲ್ಲ ಅಂತ. ಹೌದ್ರಿ, ನನ್ನ ಮಗನ ವಿದ್ಯಾಭ್ಯಾಸದ ಸಲುವಾಗಿ ಕೇಳೋಣ ಅಂತ ಹೋಗಿದ್ದೆ. ನಿಮ್ಮ ಮಗನ ಬಗ್ಗೆ ಅಂದ್ರೆ ನಿಮ್ಮ ಮಗನ್ನ ಅವರ ಶಿಷ್ಯನನ್ನಾಗಿ ಮಾಡ್ಕೊಳ್ರಿ ಅಂತ ಕೇಳಿದೆ. ಅದೇ ಅನ್ಕೊಂಡೆ, ಅದಕ್ಕೆ ಅವರು ಒಪ್ಪಿಕೊಳ್ಳಿಲ್ಲ. ಅದೇ ಅನ್ಕೊಂಡೆ, ಅವರು ಒಪ್ಪುವುದಿಲ್ಲ ಅಂತ. ಇದೆಲ್ಲ ಹೆಂಗ್ ತಿಳ್ಕೊಂಡ್ರಿ? ನೀವೇ ಹೇಳ್ತಾ ಇದ್ದೀರಲ್ಲ. ಅದು ನಮ್ಮ ಜ್ಯೋತಿಷ್ಯದ ಪ್ರಭಾವ. ನಾನು ಒಬ್ಬನೇ ಅಲ್ರಿ, ಆ ಶಿವಯ್ಯ ನಂಜಪ್ಪ ಕೂಡೇ ಬಂದಿದ್ರು. ಅವ್ರ ಮಕ್ಕಳಲ್ಲಿ ಯಾರನ್ನು ಒಪ್ಪಿಕೊಂಡಿಲ್ಲ ಅನ್ಕೊಂಡೆ.
ಒಂದ್ ಕೆಲಸ ಮಾಡಿ, ಹೇಳ್ರಿ. ನಿಮ್ಮ ಮಗನ್ನ ನಮ್ಮ ಶಿಷ್ಯನನ್ನಾಗಿ ಮಾಡಿ ನಾವು ಅವನನ್ನು ಗೋವಿಂದ ಭಟ್ರಕ್ಕಿಂತಲೂ ಶ್ರೇಷ್ಠನನ್ನಾಗಿ ಮಾಡ್ತೇವೆ. ನಾವು ಗುರುಗಳೇ ಇರಬಹುದು, ಆದ್ರೆ ಬಾವಿ ನೀರೇ ಬೇರೆ, ಚರಂಡಿ ನೀರೇ ಬೇರೆ. ನಿಮ್ಗೆ ಇಷ್ಟೇ ಗೊತ್ತಿರೋದು, ಬಾವಿ ನೀರೇ ಆಗ್ಲಿ ಕೆರೆ ನೀರೇ ಆಗ್ಲಿ ಚರಂಡಿಗೆ ಬರ್ಬೇಕು. ಎಲ್ಲ ಹೊಲಸು ಕೊಳಕಗಳನ್ನ ದೂರ ಸಾಗಿಸೋದು ಚರಂಡಿ ನೀರೇ. ನಾವು ಅದೇ ತರ ಶಿಷ್ಯರಲ್ಲಿರೋ ಕೊಳಕನ್ನೆಲ್ಲ ದೂರ ಮಾಡಿ ಶುದ್ಧ ಜ್ಞಾನ ನೀಡೋರು ನಾವು. ಅದಕ್ಕೆ ನಾವು ಈ ತರ ಇರೋದು. ಇಷ್ಟಕ್ಕೂ ನಿಮ್ಗೇನು ಬೇಕು? ನಿಮ್ಮ ಮಗ ಗೋವಿಂದ ಭಟ್ರ ಶಿಷ್ಯನಾಗಬೇಕು, ಅಷ್ಟೇ ತಾನೇ? ಆದ ಹಾಗೆ ಅಂತ ಅನ್ಕೊಳ್ಳಿ. ಅದು ಹ್ಯಾಂಗ್ರಿ? ಅಲ್ರಿ, ಗೋವಿಂದ ಭಟ್ರನ್ನ ಯಾರು ಅಂತ ತಿಳ್ಕೊಂಡ್ರಿ? ಅವರು ಮಹಾಜ್ಞಾನಿಗಳು, ಅಡವಿಗೆ ಹೋಗಿ ತಪಸ್ಸು ಮಾಡಿ ಮಹಾಜ್ಞಾನನ ಸಂಪಾದನೆ ಮಾಡಿಕೊಂಡು ಬಂದವರು. ಅದು ನಿಮ್ಮ ಭ್ರಮೆ ರೀ. ಕಾಡಿಗೆ ಹೋಗಿ ಬಂದವರೆಲ್ಲ ಜ್ಞಾನಿಗಳಾಗ್ಬಿಡ್ತಾರ? ಕುರಿ ಮೇಕೆ ದನ ಕರುಗಳು ಎಮ್ಮೆ ಎಲ್ಲ ಕಾಡಿಗೆ ಹೋಗಿ ಬರುತ್ತೆ. ಹಾಗಾದ್ರೆ ಅವು ಕೂಡ ಮಹಾಜ್ಞಾನವೇ ಆಗುತ್ತವಾ? ಅವು ಪ್ರಾಣಿಗಳು, ಗೋವಿಂದ ಭಟ್ರು ಮನುಷ್ಯರು. ಮನುಷ್ಯ ಕೂಡ ಒಂದು ಪ್ರಾಣಿ ತಾನೆ. ಅಲ್ಲ ಕುಬೇರಪ್ಪನವ್ರೆ, ನಿಮ್ಮ ಮಗನ್ನ ಗೋವಿಂದ ಭಟ್ರ ಶಿಷ್ಯನನ್ನಾಗಿ ಮಾಡಿದ್ರೆ ನೀವು ನನಗೇನ್ ಕೊಡ್ತೀರಿ? ಆ ತರ ನೀವು ಮಾಡಿದ್ರೆ 6 ತಿಂಗಳಿಗಾಗುವಷ್ಟು ದವಸ ಧಾನ್ಯನ ನಾನು ಕೊಡ್ತೀನಿ. ಕೊಟ್ಟ ಮಾತಿ ತಪ್ಪಲ್ಲ ತಾನೆ? ಈ ಕುಬೇರಪ್ಪನ ಮಾತು ಅಂದ್ರೆ ಮಾತು, ಮಾತಾಡ್ದಂಗ ನಡ್ಕೊಂತಾನ. ಆಯ್ತು, ಇವತ್ತೇ ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಇವತ್ತೇ ನಿಮ್ಮ ಮನೆಗೆ ಧಾನ್ಯ ಬಂತು ಅಂತ ತಿಳ್ಕೊಳ್ಳಿ. ಖರೆ ಮಾತಾಡಿದ್ರಿ. ಬರ್ತೇನ್ರಿ. ನಮಸ್ಕಾರ. ನೋಡಿದ್ರಿ ಏನ್ರಿ ನನ್ನ ಜಾತಕ ಹೇಗಿದೆ ಅಂತ? ಇದು ನನ್ನ ಜಾತಕದ ಪ್ರಭಾವ. ನನ್ನಿಂದ್ರೆ ನಿಮಗೆ ಭಾಗ್ಯ ಸಿಕ್ಕಿರೋದು. ಆದ್ದರಿಂದ ಬರೋ ಧಾನ್ಯದಲ್ಲಿ ಅರ್ಧ ನನಗೆ ಕೊಡ್ಬೇಕು. ಅದು ಸಾಧ್ಯವಿಲ್ಲ. ಮತ್ತೆ ನನಗೆ ಅಷ್ಟೇ. ಮಂಜಪ್ಪ ಬರ್ತಾ ಇದ್ದಾನೆ, ಅವನು ಹಿಡ್ಕೊಳ್ಳಿ. ಅವನು ಕೊಡುದು ನಿಮ್ಗೆ. ಆಯ್ತು. ನಂಜಪ್ರವ್ರೆ ಬರ್ರಿ ಇಲ್ಲಿ. ಬರ್ರಿ. ಅಲ್ರಿ, ಹಾದಿ ಮೇಲೆ ಹೋಗಿ ಬರೋರ್ನ ಕರೆಯೋದೆ ನಿಮ್ ಕೆಲಸ. ಯಾರಿಗೆ ಒಳ್ಳೇದು ಮಾಡಬೇಕು ಅಂತ ನಮ್ಗನ್ಸುತ್ತೋ ಅವನ್ನೇ ನಾವು ಕರೆಯೋದು. ಅಂದ್ರೆ ನನಗ ಒಳ್ಳೇದಾಕತ್ತಂತೀರ? ನೋಡ್ರಿ, ನಿಮ್ಮ ಮಗನ್ನ ಗೋವಿಂದ ಭಟ್ರ ಶಿಷ್ಯನಾಗಿ ಮಾಡ್ಬೇಕು, ಅಷ್ಟೇ ತಾನೇ? ಅಲ್ರಿ, ನಾನು ಗೋವಿಂದ ಭಟ್ರನ್ನ ಭೇಟಿಯಾಗಿದ್ದು, ಅವ್ರ ಜೋಡಿ ಮಾತಾಡಿದ್ದು ನಿಮ್ಗೆ ಹೆಂಗ್ ಗೊತ್ತಾತ್ರಿ? ಮುಖ ಲಕ್ಷಣ ನೋಡಿ ಅಲ್ಲ, ಅವಲಕ್ಷಣ ನೋಡಿ. ರಾಮ್ ಭಟ್ರ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಶ್ಯಾಮ್ ಭಟ್ರ, ನೀವೇನಾರ ನನ್ನ ಮಗನ್ನ ಗೋವಿಂದ ಭಟ್ರ ಶಿಷ್ಯನನ್ನಾಗಿ ಮಾಡಿದ್ರೆ 6 ತಿಂಗಳ ದವಸ ಧಾನ್ಯ ಕೊಡ್ತೀರಾ? 6 ತಿಂಗಳ 1 ವರ್ಷ 1 ವರ್ಷಕ್ಕಾಗುವಷ್ಟು ಧಾನ್ಯ ತಂದು ನಿಮ್ ಮನೆಗೆ ಸುರುತ್ತೀನ್ರಿ. ಸಂತೋಷ ರೀ, ಸಂತೋಷ. ಇವತ್ತೇ ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಆಯ್ತು, ಇವತ್ತೇ ನಿಮ್ಮ ಮನೆಗೆ 6 ತಿಂಗಳ ದವಸ ಧಾನ್ಯ ಬಂತು ಅಂತ ತಿಳ್ಕೊಳ್ಳಿ. 6 ತಿಂಗಳಲ್ಲ, 1 ವರ್ಷ. ಭಟ್ರ, ಹಂಗಂದ್ರ ನನ್ನ ಮಗನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ನಾನೇ ಎಲ್ಲ ಸರಿ ಮಾಡ್ತೀನಿ. ಇವರೇ ಎಲ್ಲ ಸರಿ ಮಾಡ್ತಾರೆ, ಸರಿ ಮಾಡ್ತಾರೆ. ಭಟ್ರ, ಹಂಗಂದ್ರ ನಾನು ಸಂಜೆ ಬಂದು ನಿಮ್ಮನ್ನ ಭೇಟಿ ಹಾಕಿನಂತ. ಆಯ್ತು. 6 ತಿಂಗಳ ಧಾನ್ಯ. 6 ತಿಂಗಳಲ್ಲ, 1 ವರ್ಷ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರೋ? ಭಟ್ರ, ನಾ ಬರ್ತೀನಿ. ನಮಸ್ಕಾರ. ಭಟ್ರೆ, ಇದು ಬಹಳ ಅನ್ಯಾಯ. ಯಾವ್ದ್ರಿ? ಅದೇ, ನನಗೆ 6 ತಿಂಗಳ ಧಾನ್ಯ, ನಿಮಗೆ 1 ವರ್ಷದ ದವಸ ಧಾನ್ಯನ? ಇದು ಅನ್ಯಾಯ ಅಲ್ಲ ರೀ, ನನ್ನ ಅದೃಷ್ಟ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಏನು? ನಿಮಗ್ ಬರೋದು ನನಗ್ ಬರೋದು ಎರಡೂ ಸೇರಿಸಿ ಇಬ್ರು ಅರ್ಧ ಅರ್ಧ ಹಂಚ್ಕೊಳ್ಳೋಣ. ಅದು ಸಾಧ್ಯ ಇಲ್ಲ ರೀ. ಯಾಕೆ ಅಂದ್ರೆ ನಾನೇ ನಿಮ್ಗೆ 3 ತಿಂಗಳ ಧಾನ್ಯ ಹೆಚ್ಚು ಕೊಡ್ಬೇಕಾಗುತ್ತೆ. ಅದಕ್ಕೆ ಒಂದು ಕೆಲಸ ಮಾಡೋಣ. ಏನ್ ಮಾಡೋಣ? ಶಿವಣ್ಣ ಹೇಗೂ ಇದೇ ದಾರಿಯಲ್ಲಿ ಓಡಾಡ್ತಾ ಇರ್ತಾನೆ. ಅವನು ಈ ಕಡೆ ಬಂದಾಗ ಅವನನ್ನ ಬುದ್ಧಿಯಲ್ಲಿ ಹಾಕೊಂಡು ಅವನು ಕೊಡೋದ್ರಲ್ಲಿ ಇಬ್ರು ಅರ್ಧ ಅರ್ಧ ಹಂಚ್ಕೊಳ್ಳೋಣ. ಶಿವಯ್ಯ ಬರ್ತಾ ಇದ್ದಾನೆ. ರೇ ಶಿವಯ್ಯನವ್ರೆ, ಬನ್ರಿ. ಏನ್ರಿ ಅದು? ರೀ, ನನ್ನ ಮಗನ್ನ ನೀವು ಗೋವಿಂದ ಭಟ್ರ ಶಿಷ್ಯರನ್ನಾಗಿ ಮಾಡ್ತೀರಿ. ಹೌದು. ಅದಕ್ಕೆ ನಾನು ನಿಮಗೆ ದವಸ ಧಾನ್ಯ ಕೊಡ್ಬೇಕು, ಹೌದಿಲ್ಲೋ? ನನಗೂ ಭವಿಷ್ಯ ಗೊತ್ತು. ನಿಮ್ಗೆ ಗೊತ್ತಾಯ್ತ್ರಿ? ಕುಬೇರಪ್ಪ ನಂಜಪ್ಪ ಎಲ್ಲಾ ವಿಷಯ ಹೇಳಿದ್ರು. ಮೊದಲು ಅವ್ರ ಮಕ್ಕಳನ್ನ ನೀವು ಗೋವಿಂದ ಭಟ್ರ ಶಿಷ್ಯರನ್ನಾಗಿ ಮಾಡ್ರಿ, ಆಮೇಲೆ ಏನಾಗುತ್ತೋ ನೋಡೋಣ.
ರೀ ಏನ್ ಲಕ್ಷ್ಮಿ, ಮಗಳು ಬೆಳೆದ್ ನಿಂತಿದ್ದಾಳೆ. ಮದ್ವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಬೇಕು ಅಂತ ಇದೀಯಾ? ಮತ್ತಿನ್ನೇನು, ಹೆಣ್ಣಿಗೆ ತವ್ರ ಮನೆ ಶಾಶ್ವತ ಅಲ್ವಲ್ಲ. ಆದ್ರೆ ನಿನ್ ಮಗಳಿಗೆ ತವ್ರ ಮನೆನೇ ಶಾಶ್ವತ. ಅಂದ್ರೆ ಗಾಬರಿ ಆಗ್ಬೇಡ ಲಕ್ಷ್ಮಿ, ಅವಳು ದೀರ್ಘ ಸುಮಂಗಲಿಯಾಗಿರ್ತಾಳೆ. ನಮ್ಮ ಅಣ್ಣನಿಗೆ ಸಂತಾನ ಪ್ರಾಪ್ತಿಯೇ ಇಲ್ಲ, ನಮಗೆ ಪುತ್ರ ಭಾಗ್ಯ ಇಲ್ಲ. ನಮ್ ಕಾಲಾನಂತರ ಈ ಮನೆ ನಮ್ಮ ಮಗಳಿಗೆ ಸೇರುತ್ತೆ. ಮುಂದೆ ಮಗಳು ಅಳಿಯ ಈ ಮನೆಯಲ್ಲೇ ಜೀವನ ಸಾಗಿಸ್ತಾರೆ ಅಷ್ಟೇ. ನೀವ್ ಹೇಳ್ತಿರೋದು ನಿಜಾನೇನ್ರಿ? ಆ ತಾಯಿ ಶಾಕಂಬರಿ ನನ್ನಿಂದ ಈ ರೀತಿ ನುಡಿಸಿದಾಳೆ. ಆ ತಾಯಿ ನುಡಿ ಎಂದಿಗೂ ಸುಳ್ಳಾಗೋದಿಲ್ಲ. ಗೋವಿಂದ ಭಟ್ರೆ, ಗೋವಿಂದ ಭಟ್ರೆ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಕುಡಿಯಕ್ಕೆ ನೀರ್ ಬೇಕಾ? ಅಯ್ಯೋ 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 ಅಯ್ಯೋ, ತಮ್ಮನ್ನು ನೋಡಿದ್ರೆ ಹಾಲೇ ಕುಡ್ದಾಗಾಯ್ತು. ಏನ್ ವಿಷಯ? ಅಯ್ಯೋ ಅಯ್ಯೋ ಅಯ್ಯೋ, ತಾವು ಜ್ಯೋತಿಷ್ಯ ಸಾಗರ. ಮೀನ ಮಕರ ಎರಡೂ ಸಾಗರದಲ್ಲಿದೆ. ನೀವು ಅಂದ್ರೆ ಏನು, ನಿಮ್ಮ ಪಾಂಡಿತ್ಯ ಅಂದ್ರೆ ಏನು? ನಮ್ದು ಮೀನ ರಾಶಿ, ಇವರದು ಮಕರ ರಾಶಿ ಅಂತ ಎಷ್ಟು ಸೂಕ್ಷ್ಮವಾಗಿ ಸೊಗಸಾಗಿ ಸ್ವಚ್ಛವಾಗಿ ಹೇಳಿದ್ರಲ್ಲ. ಮೀನು ಕೈಗೆ ಸಿಗದೆ ಜಾರ್ಕೊಳ್ಳುತ್ತೆ, ಆದ್ರೆ ಬಲೆಗ್ ಬೀಳುತ್ತೆ. ಮಕರ ಅಂದ್ರೆ ಮೊಸಳೆ, ನೀರಿದ್ದಲ್ಲಿ ಬಲಶಾಲಿ, ನೀರಿಂದ ಹೊರಗ್ ಬಂದ್ರೆ ನಾಯಿಯಿಂದನೇ ಸಾಯುತ್ತೆ. ಅದಿರ್ಲಿ, ವಿಷಯ ಏನು ಅಂತ ಹೇಳಿ. ತಮಗ್ ಗೊತ್ತಿಲ್ವೇ, ನಮ್ಮ ಕುಬೇರಪ್ಪನ ಮಗ ವಿದ್ಯೆಯಲ್ಲಿ ಕುಚೇಲ, ಹಿಡಿಯಷ್ಟಾದ್ರೂ ಬುದ್ಧಿ ಇದ್ದಿದ್ರೆ ಜ್ಞಾನದ ಭಂಡಾರವನ್ನೇ ಕೊಡ್ಬೋದಾಗಿತ್ತು. ಹೋಗ್ಲಿ, ಆ ನಮ್ಮ ಮಂಗಪ್ಪನವ್ರ ಮಗ. ರೀ, ಮಂಗಪ್ಪನವ್ರ ಮಗ ಅಲ್ರಿ, ನಂಜಪ್ಪನವ್ರ ಮಗ. ಹಾಗೆ ಹೇಳಿದೆ ಅಂತ ಇಟ್ಕೊಳ್ಳಿ. ಅವನ್ ಬುದ್ಧಿ ಮಂಜಾಗಿದೆ, ಅಂದ್ರೆ ಮಂದ ಬುದ್ಧಿ. ಹೇಳ್ಕೊಟ್ಟಿದ್ದನ್ನ ತಕ್ಷಣ ಮರ್ತ್ ಹೋಗ್ತಾನೆ. ತಾವು ಮನಸ್ಸು ಮಾಡಿದ್ರೆ. ಮನಸ್ಸು ಮಾಡ್ಬೇಕಾದವರು ನಾವಲ್ಲ, ಶಿಷ್ಯರು. ನೋಡಿ, ಜ್ಞಾನ ಅನ್ನೋದು ಒಂದು ವಸ್ತು ಅಲ್ಲ, ಅದು ಕೇವಲ ಬುದ್ಧಿಯಿಂದ ಪಾಂಡಿತ್ಯದಿಂದ ತಿಳ್ಕೊಳ್ಳೋ ಒಂದು ಅಜ್ಞಾತ ಶಕ್ತಿ. ಅಂಥದ್ದನ್ನು ಪಡೆಯಬೇಕಾದ್ರೆ ಸರಿಯಾದ ಶಿಷ್ಯ ಬೇಕು. ಸರಿಯಾದ ಶಿಷ್ಯನನ್ನು ಸರಿಯಾದ ಗುರುಗಳೇ ಮಾಡ್ಬೇಕಲ್ಲ. ಸರಿಯಾದ ಗುರುಗಳಿಗೆ ಸರಿಯಾದ ಶಿಷ್ಯ ಸಿಕ್ಕೇ ಸಿಗ್ತಾನೆ. ಹಾಗಲ್ಲ ಭಟ್ರೆ, ನಾನು ಹೇಳೋದು. ನೀವೇನು ಹೇಳ್ಬೇಡಿ. ಮಿಣಕ್ ಹುಳ ಗೀಜಗನ ಗೂಡಿಗೆ ಬೆಳಕು ನೀಡಕ್ಕಾಗುತ್ತೆ ಹೊರತು ಪ್ರಪಂಚಕ್ಕೆಲ್ಲ ಬೆಳಕು ನೀಡೋಕ್ಕಾಗಲ್ಲ. ದಯವಿಟ್ಟು ಮತ್ತೆ ಬಂದು ತೊಂದರೆ ಕೊಡಬೇಡಿ, ಅದರಿಂದ ನಿಮ್ ಗೌರವಕ್ಕೆ ತೊಂದರೆ ಆಗುತ್ತೆ. ಏನು ಉತ್ತರ ತರ ನಗ್ತಾ ಇದ್ದಾರೆ ಇವರು. ಉತ್ತರ ಬಾಯ್. ಮುಚ್ಚಿದೆ ಬಾಯಿ. ಯಾಕ್ರಿ ನಗ್ತಿದ್ದೀರಾ? ನೀವ್ ಯಾಕ್ರಿ ನಗ್ತಾ ಇದ್ದೀರಾ? ನಾನಾ ನಿಮ್ಮ 6 ತಿಂಗಳ ದವಸಧಾನ್ಯಕ್ಕೆ ನಿಮ್ಮ 12 ತಿಂಗಳ ದವಸ ಧಾನ್ಯಕ್ಕೆ ಶರೀಫಾ, ನಿನ್ನೆ ಹೇಳಿಕೊಟ್ಟಿದ್ನಲ್ಲ ಆ ಸೂರ ಹೇಳ್ ಮಗ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಇನ್ನ ಅತ್ವೈನಕಲ್ ಕೌಸರ್ ಫಸ್ವಲ್ಲಿ ಲಿರಬ್ಬಿಕ ವನ್ಹರ್ ಇನ್ ಶಾನಿಕ ಹೂವಲ್ ಅಬ್ತರ್. ಶಹಬಾಷ್ ಶರೀಫಾ, ಶಹಬಾಷ್. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಹುರಾನ್, ಹಿಂದೂಗಳ ಪುರಾಣ ಎರಡನ್ನೂ ಅಭ್ಯಾಸ ಮಾಡಿಬಿಟ್ಟಿದೆಯಲ್ಲಪ್ಪ. ಎಲ್ಲ ನಿಮ್ಮಂಥ ಹಿರಿಯರ ಆಶೀರ್ವಾದ ಗುರುಗಳೇ. ಎಲ್ಲ ಅಲ್ಲಾಹನ ದಯೆ. ಶರೀಫಾ, ನಿನ್ನಲ್ಲಿರೋ ಬುದ್ಧಿನ ಜ್ಞಾನನ ಸರಿಯಾದ ಮಾರ್ಗದಲ್ಲಿ ಬಳಸು. ಆಯ್ತು ಗುರುಗಳೇ. ಅಲ್ಲಾ ಭಲಾ ಕರೆ. ಮಗು ಶರೀಫಾ, ಬಾರೋ, ನಿನಗಾಗಿ ನಾನು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಬರ್ತೀನಿ ಗುರುಗಳೇ, ಬರ್ತೀನಿ ಗುರುಗಳೇ, ಬರ್ತೀನಿ. ಶರೀಫಾ, ಮೇಡಮಣ್ಣ, ಏನಾಯ್ತು? ಏನು ನಿಜ? ಏನಪ್ಪ ಅದು?
ಬರ್ತೀನಿ ಬರ್ತೀನಿ ಅಂತಿದ್ಯಲ್ಲ? ಅದೇ ನಿಜಾನ್, ದಿನ ನನ್ನ ಕನಸಿನಲ್ಲಿ ಬರ್ತಾರಲ್ಲ, ಅವ್ರು ಇವತ್ತ ಬಂದಿದ್ರು. ನನ್ನ ಕರೆದ್ರು, ನಾನು ಬರ್ತೀನಿ ಎಂದೆ. ನೋಡು, ನೀನ್ ಹೋಗ್ತೀನಿ ಅಂದ್ರು, ನಾನು ನನ್ ಬಿಡಲ್ಲ. ಅಜ್ಜುಮ, ಆ ಕನಸಿನಲ್ಲಿ ಬರೋ ವ್ಯಕ್ತಿ ಎಲ್ಲಿದ್ದಾರೋ ಏನೋ. ಅವ್ರು ಬಂದಾಗ ಇವನ್ನ ಕರ್ಕೊಂಡು ಹೋಗ್ತೀನಿ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು. ಈಗ ಇಬ್ರು ಮಲ್ಕೊಳ್ಳಿ. ಮಲ್ಕೋಪ. ಮಲ್ಕೊಳ್ಳಿ. ಗೋವಿಂದು, ಏನಣ್ಣ? ಯಾವುದೋ ಊರ್ಗ್ ಹೊರಟಾಗಿದೆ? ಹೌದಣ್ಣ. ಈಗ ನೀನು ಹೊರಗೆ ಹೋಗೋ ಅವಶ್ಯಕತೆ ಆದ್ರೂ ಏನು? ನನಗ್ ಬೇಕಾಗಿರೋ ಶಿಷ್ಯನ ಹುಡ್ಕೊಂಡ್ ಬರೋಕೆ. ನೋಡ್ ಗೋವಿಂದು, ವಿದ್ಯೆ ಕಲಿಬೇಕಾದವರು ಅವರೇ ಗುರುಗಳನ್ನ ಹುಡ್ಕೊಂಡು ಬರ್ಬೇಕೇ ಹೊರತು ಗುರುಗಳಾದವರು ಶಿಷ್ಯನ್ನ ಹುಡ್ಕೊಂಡು ಹೋಗ್ಬಾರ್ದು. ಮುಂದೆ ಅಂತ ಕಾಲನೂ ಬರುತ್ತೆ. ನಿಮ್ ಮಕ್ಳನ್ನ ನಮ್ ಶಾಲೆಗೆ ಸೇರ್ಸಿ ಅಂತ ಮನೆ ಮನೆಗೂ ಹೋಗಿ ಕೇಳೋ ಕಾಲನೂ ಬರುತ್ತೆ. ಆ ಕಾಲ ಬರುತ್ತೋ ಇಲ್ವೋ, ಈಗ ನೀನೇ ಹೋಗ್ತಾ ಇದೀಯಲ್ಲ. ಅಣ್ಣ, ಮುತ್ತು ರತ್ನ ಹುಡ್ಕೊಂಡು ನಾವು ಹೋಗ್ಬೇಕೇ ಹೊರತು ಅವು ನಮ್ಮನ್ನ ಹುಡ್ಕೊಂಡು ಬರೋಲ್ಲ. ನಿನಗೆ ಶಿಷ್ಯರಾಗವರು ಈ ಊರಲ್ಲಿ ಇಲ್ವೇನು? ಹಾಗಾದ್ರೆ ಇಲ್ಲಿರೋರೆಲ್ಲ ಮೂರ್ಖರೇನು? ವಿದ್ಯಾವಂತರು ಇದಾರೆ. ನನಗ್ ಬೇಕಾಗಿರೋದು ವಿದ್ಯಾವಂತರಲ್ಲ, ಜ್ಞಾನವಂತರು. ನನ್ ಸ್ವಭಾವಕ್ಕೆ ಸರಿ ಹೊಂದೋ ಶಿಷ್ಯ ಇಲ್ಲಿ ಯಾರೂ ಇಲ್ಲ. ನೋಡ್ಕೋವಿಂದು, ಅಲ್ಲಿ ಇಲ್ಲಿ ಸುತ್ತಾಡಿ ಯಾರನ್ನೋ ಕರ್ಕೊಂಡು ಬಂದು ಅವಸ್ಥೆ ಪಡೋದಕ್ಕಿಂತ ಇಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಇನ್ನು ಶಿಷ್ಯನನ್ನಾಗಿ ತಯಾರು ಮಾಡ್ಕೋಬಾರ್ದ? ಕಾಗೆ ಕೋಗಿಲೆ ಆಗೋದಕ್ ಸಾಧ್ಯ ಇಲ್ಲ, ಕೆಂಬೂತ ನವಿಲ್ ಆಗೋದಕ್ ಸಾಧ್ಯ ಇಲ್ಲ, ನಕ್ಷತ್ರ ಸೂರ್ಯ ಆಗೋದಕ್ ಸಾಧ್ಯ ಇಲ್ಲ. ಮೊಳಕೆನ ಬೆಳೆಸಿದ್ರೆ ಮರ ಆಗೋದಿಲ್ವೇ? ಹೌದು, ಆದ್ರೆ ನನಗ್ ಬೇಕಾದ ಮೊಳಕೆ ಇಲ್ಲಿಲ್ವಲ್ಲ. ಇನ್ನೇನಿದೆ? ಅದನ್ನೇ ಹುಡ್ಕೊಂಡು ಹೊರಟಿದ್ದೀನಿ. ನಿಂದಂತೂ ವಿಪರೀತ ಆಗೋಯ್ತು. ವಿಪರೀತ ಅಲ್ಲಣ್ಣ, ವಿವೇಚನೆ. ದಯವಿಟ್ಟು ನನ್ ದಾರಿಗೆ ಅಡ್ಡಿ ಬರಬೇಡಿ. ನಿನ್ ದಾರಿನೇ ಬೇರೆ ಆಯ್ತು, ನನ್ ದಾರಿಯೇ ಬೇರೆ ಆಯ್ತು. ನಿನ್ನಿಷ್ಟ. ಆದ್ರೆ ಒಂದು ಮಾತು, ನಿನ್ನ ನಂಬ್ಕೊಂಡು ಮನೆಯಲ್ಲಿ ನಾವೆಲ್ಲ ಇದೀವಿ ಅನ್ನೋದ್ರ ಮರಿಬೇಡ. ಆದಷ್ಟು ಬೇಗ ಬಂದ್ಬಿಡು. ಈ ಲೋಕದಲ್ಲಿ ಎಲ್ರೂ ಆ ದೇವ್ರನ್ನ ನಂಬ್ಕೊಂಡ್ ಬಂದವರೇ ಹೊರತು ಬೇರೆ ಯಾರನ್ನೂ ನಂಬ್ಕೊಂಡ್ ಬಂದಿಲ್ಲ. ಮಾತಾಡಿದ್ರೆ ಬೇರೆಂತ ಹೇಳಕ್ ಶುರು ಮಾಡ್ತೀಯ. ಆಯ್ತು, ಹೋಗ್ಬೇಡಪ್ಪ. ಬರ್ತೀನಣ್ಣ. ಅದೆಂಥ ಶಿಷ್ಯ ಇವನಿಗೆ ಸಿಗ್ತಾನೋ ಆ ದೇವರೇ ಬಲ್ಲ. ಅಲ್ಲ ಶಾಂಭಟ್ರೆ, ಈ ಗೋವಿಂದ ಭಟ್ರಿಗೆ ಎಷ್ಟು ಪಗುರು ಅಂತೀನಿ. ನಮ್ಮಷ್ಟಿಲ್ಲ ಬಿಡ್ರಿ. ಬಾಯ್ ಮಚ್ಚರಿ, ನಾನು ಏನ್ ಹೇಳಿದ್ರು ಮಾತಿ ಕತ್ರಿ ಹಾಕ್ತಿರಲ್ರಿ. ಏನ್ ಮಾಡೋದು, ಅದು ನನಗೆ ಜನ್ಮತಃ ರೂಢಿ ಆಗ್ಬಿಟ್ಟಿದೆ. ವಿಷಯ ಏನು ಅಂತ ಹೇಳಿ. ಈ ಗೋವಿಂದ ಭಟ್ರನಿಗೆ ಈ ಶಿಷ್ಯರಾಗವರು ಈ ಊರಲ್ಲೇ ಇಲ್ವಂತೆ. ಅಯ್ಯಯ್ಯ, ಅದಕ್ಕೆ ಯಾಕ್ರಿ ನೀವು ಬೇಸರ ಪಟ್ಕೊಂತೀರಾ? ಸ್ವಲ್ಪ ತಾಳೆ. ಅದೆಂತ ಶಿಷ್ಯನ ಕರ್ಕೊಂಡ್ ಬರ್ತಾರೋ ನಾನು ನೋಡ್ತೀನಿ. ಇವ್ರಿಗೆ ಶಿಷ್ಯ ಅಂತ ಸಿಕ್ಬಿಟ್ರೆ ಅವನು ಕಾಡಿ ಕಳಿಸ್ಬಿಡ್ತಾರ ಅಷ್ಟೇ. ಅವನು ಕಾಡಿಗೆ ಹೋಗ್ತೀರಾ ಅಂತ ಹೇಳಿ ಮನೆಯಲ್ಲಿ ಬೆಚ್ಚಿಗೆ ಅಷ್ಟೇ. ಎಲ್ಲರೂ ನಮ್ಮ ಹಾಗೆ ಇರೋ ಸುಮ್ಮನೆ. ಸ್ವಲ್ಪ ಸುಮ್ನಿರಿ, ನಮ್ಮ ಮಾನ ನಾವೇ ಕಳ್ಕೋಬಾರ್ದು. ಬೇರೆಯವರು ನಮ್ಮ ಮಾನ ಕಳಿಬಾರ್ದು ಅಂತ ಅಷ್ಟೇ. ನಮಸ್ಕಾರ. ನಮಸ್ಕಾರ ಗೋವಿಂದ ಭಟ್ರಿಗೆ. ನಮಸ್ಕಾರ. ನಿಮ್ ಶಿಷ್ಯ ಎಲ್ಲಿದ್ದಾನೆ? ಯಾವ ಊರಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಎಲ್ಲಿರ್ಬೇಕೋ ಅಲ್ಲಿದ್ದಾನೆ. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ನೀವೇ ಹೋಗಿ ಅವನ್ನ ಕರ್ಕೊಂಡ್ ಬರ್ಬೇಕಾ? ಹೌದು, ಸಂದರ್ಭ ಒದಗ್ ಬಂದಾಗ ಏನ್ ಮಾಡಕ್ಕಾಗತ್ತೆ. ನಾನು ಬರ್ತೀನಿ. ನೋಡಿ, ಹೋಗೋದು ಹೋಗ್ತಾ ಇದ್ದೀರಾ, ಒಳ್ಳೆ ಚಿನ್ನದಂತ ಶಿಷ್ಯನ ಕರ್ಕೊಂಡ್ ಬನ್ನಿ. ಚಿನ್ನದಂತ ಅಲ್ಲ, ರನ್ನದಂತ ಶಿಷ್ಯನ್ ಕರ್ಕೊಂಡ್ ಬರ್ತೀನಿ. ಆಯ್ತು, ಹೋಗ್ ಬನ್ನಿ. ಸಾಂಬಟ್ರ,
ರನ್ನದಂಥ ಶಿಷ್ಯ ಅಂದ್ರೆ ಯಾರ್ರಿ? ನಮ್ಮಂಥವ್ರಂತೂ ಅಲ್ಲ ಬಿಡಿ. ಬಾಯಿ ಮುಚ್ಚ್ರಿ. ನಮ್ಮ ನಿಂಗೆ ನಾವು ಮಾಡ್ಕೋಬಾರ್ದು. ತನ್ನ ಬಣ್ಣಿಸಬೇಡ, ಇದಿನ ಹಳಿಯಲು ಬೇಡ ಅಂತ ಬಸವಣ್ಣವ್ರು ಹೇಳ್ಯಾರಲ್ರಿ. ಆಯ್ತು ಆಯ್ತು, ಅದು ಎಂಥ ಶಿಷ್ಯನ ಕರ್ಕೊಂಡ್ಬರ್ತಾನ ನಾನು ನೋಡೇ ಬಿಡ್ತೇನೆ. ಅವನ ಒಂದು ಆಟ ಆಡಿಸ್ತೇನೆ, ಕಳಸದ ಕಡೆ ತಿರುಗಿ ನೋಡಬಾರ್ದು, ಹಾಗೆ ಮಾಡ್ತೇನೆ. ಅಂದ್ರೆ ನಾನು ಯಾರು, ನನ್ನ ಪಾಂಡಿತ್ಯ ಏನು ಅಂತ ಅವನಿಗೆ ತೋರಿಸ್ತೇನೆ. ಆದ್ರೆ ಶಾಂಭಟ್ರೆ, ಈ ವಿಷಯದಲ್ಲಿ ನೀವು ನನಗೆ ಸಹಾಯ ಮಾಡ್ಬೇಕು. ನೋಡಿ ರಾಮ್ ಭಟ್ರೆ, ನಾನು ಏನೇ ಗೇಲಿ ಮಾಡಿದ್ರು ಅದು ನಮ್ಮಿಬ್ಬರಲ್ಲಿ ಮಾತ್ರ ಅಷ್ಟೇ, ಅದು ಬೇರೆಯವರಲ್ಲ. ನಾವು ಇದು ಸ್ನೇಹ ಅಂದ್ರೆ ಹೀಗಿರ್ಬೇಕು, ಏನಂತೀರ? ಹೌದು ಅಲ್ವೇ? ಹೌದು. ನಡೀರಿ ಹೋಗೋಣ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಶಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ.